ನಟ ಗಣೇಶ್ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿರುವಂಥ ಅತಿ ದೊಡ್ಡ ಕಲಾವಿದ ಅಂತಲೇ ಹೇಳ್ಬೋದು. ಹೌದು, ಇಂಥ ಕಲಾವಿದ ಇದೀಗ ನೆನಪಾಗಿ ಮಾತಾಡ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಏನು ನಟ ಗಣೇಶ್ ಅವರು ಚಿತ್ರರಂಗ ಕಂಡಂಥ ಮೇರು ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು. ಚಿತ್ರರಂಗದಲ್ಲಿ ಅವರದೇ ಆದಂಥ ಅತಿ ಹೆಚ್ಚು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿರುವಂಥ ಅತಿ ದೊಡ್ಡ ಕಲಾವಿದ. ಇನ್ನು ಚೆಲ್ಲಾಟ, ಮುಂಗಾರು ಮಳೆ, ಅಹಂ ಪ್ರೇಮಾಸ್ಮಿ, ಕೃಷ್ಣ, ಗಾಳಿಪಟ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿ ತದನಂತರ ಒಳ್ಳೆಯ ಸಿನಿಮಾಗಳನ್ನು ಕೂಡ ಕೊಟ್ಟಂಥ ಅದ್ಭುತವಾದ ಕಲಾವಿದ. ಇನ್ನು ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಅದು ನಟ ಗಣೇಶ್ ಅಂತಲೇ ಹೇಳಲಾಗ್ತಿತ್ತು. ಇನ್ನು ಚೆಲುವಿನ ಚಿತ್ತಾರ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಇನ್ನು ಚೆಲ್ಲಾಟ ಸಿನಿಮಾ ಅಂತೂ ಅವರಿಗೆ ಸಿನಿಮಾ ಜರ್ನಿಯನ್ನೇ ಒಂದು ತಿರುವನ್ನೇ ತಂದು ಕೊಡ್ತು ನಾಯಕನಾಗಿ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಇದೀಗ 7-8 ವರ್ಷದಲ್ಲಿ ಯಾವ ಸಿನಿಮಾಗಳನ್ನು ಕೂಡ ಸಹ ಅಭಿನಯಿಸುತ್ತಿಲ್ಲ. ಅವರಿಗೆ ಇತ್ತೀಚೆಗೆ ಪಾಡ್ಕಾಸ್ಟ್ನಲ್ಲಿ ಕೇಳಿದಕ್ಕೆ ಇದಕ್ಕೆ ಉತ್ತರ ಸಹ ಕೊಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ಬರ್ತಂಥ ಚಿತ್ರಗಳಲ್ಲಿ ಯಾವುದು ಕಥೆಗಳು ಬಲವಾಗಿ ಇರುವುದಿಲ್ಲ ಮತ್ತು ಬೇಡದ ಸಿನಿಮಾಗಳೇ ಬರುತ್ತೆ. ಸುಮಾರು ಈ ವರ್ಷನೇ ನೀವೇ ನೋಡಿರ್ಬೋದು, ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಬಂದಿದೆ. ಅದರಲ್ಲಿ ಸದ್ದು ಮಾಡೋದು ಬರೀ 5-6 ಸಿನಿಮಾಗಳಷ್ಟೇ. ಇನ್ನು ಉಳಿದ ಸಿನಿಮಾಗಳು ಎಲ್ಲಿ ಹೋದರು? ಆ ನಿರ್ಮಾಪಕರೆಲ್ಲ ಇವತ್ತು ಮನೆ ಮಠ ಮಾರಿಕೊಂಡು ಬೀದಿಗೆ ಬಂದಿದ್ದಾರೆ. ಕೆಲವರ ಮೇಲೆ ಬಂಡವಾಳ ಹೂಡಿಕೊಂಡು ಸಾಕಷ್ಟು ರಸ್ತೆಗೆ ಬಂದಿದ್ದಾರೆ. ನಂಗೆ ಅವೆಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ಒಳ್ಳೆಯ ಕಥೆ ಸಿಕ್ಕಿದ್ರೆ ಮಾತ್ರ ನಾನು ಸಿನಿಮಾವನ್ನು ಮಾಡುತ್ತೇನೆ ಅಂತ ಹೇಳಿ ಗಣೇಶ್